ಆಗತ್ತೆ ಈಗ. ಫೋಟೋ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ಮುಂದೆ ಸ್ವಾಗತವಿದೆ ಏಳನೇ ವರ್ಗದ ವಿದ್ಯಾರ್ಥಿಗಳು. ಧನ್ಯವಾದಗಳು. ಇನ್ನು ಮುಂದೆ ಶಾರನಂಬಿ ಭಾವಚಿತ್ರದ ಫೋಟೋ ಪೂಜೆ. ಇದನ್ನ ನಮ್ಮ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಆಗಿರುವಂತಹ ಶ್ರೀಯುತ ಎಸ್ ಪಿ ಕರೂರ್ ಸಾಹೇಬರು ನೆರವೇರಿಸಬೇಕು. ಅವರ ಜೊತೆಗೆ ಶ್ರೀಯುತ ಲಕ್ಷ್ಮಣ್ ಕರಾಡ್ ಅವರು ಕೂಡ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತಾರೆ. ಜ್ಞಾನದ ಅಧಿದೇವತೆಯಾದ ಶ್ರೀ ಶಾರನಾಂಬೆಯ ಭಾವಚಿತ್ರದ ಒಂದು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಹುಟ್ಟಲ್ಸ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಸನ್ಮಾನಿತರು ಆಗಿರುವಂತಹ ಆತ್ಮೀಯರಾಗಿರುವಂತಹ ಸಂಜೀವ್ ಕುಮಾರ್ ಹಿರೇಮನಿಯವರು ಈ ಒಂದು ಕಾರ್ಯಕ್ರಮದ ದೀಪವನ್ನು ಬೆಳಗಿಸಬೇಕು. ಅವರ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಚಪ್ಪಾಳೆ ನೋಡ್ರಿ, ಚಪ್ಪಾಳೆ. ಹಲೋ, ಇದೆಲ್ಲ ನಮ್ಮ ಶಾಲೆಯ ಎಸ್ಡಿಎನ್ಸಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀಸೈ ಕನ್ನಪ್ಪ ಟಿಟೇಶಿ ಅವರು ನೆರವೇರಿಸಬೇಕು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ನಮ್ಮ ಎಸ್ಡಿಎನ್ಸಿಯ ಅಧ್ಯಕ್ಷರಾಗಿರುವಂತಹ ಶ್ರೀಸೈ ಕನ್ನಪ್ಪ ಟಿಟೇಶಿಯವರು. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ಕೊಡ್ತಾ ಇದ್ದೇವೆ. बोलो भारत माता की, बोलो भारत माता की, वंदे वंदे. ವಾರ್ಷಿಕ ಸಮ್ಮೇಳನದ ಒಂದು ಕಾರ್ಯಕ್ರಮದ ಗಣಾಧ್ಯಕ್ಷತೆ ವಹಿಸಿದಂತ ಈ ನಮ್ಮ ಶಾಲೆಯ ಎಸ್ಡಿಎನ್ಸಿ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀಶೈಲ್ ಟಿಟೇಶಿ ಅವರು ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸುತ್ತಾ ಅವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ಬಿ ಎಂ ಮಾವನವರು ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಸ್ಥಳೀಯ ಸರ್ಕಾರ ಅಂದರೆ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತರಾದ ಎಸ್ ಪಿ ಕರೂರ್ ಸಾಹೇಬರು ಅವರು ಕೂಡ ಆಗಮಿಸಿದಾಗ ಅವರನ್ನು ಕೂಡ ಹೃದಯ ತುಂಬಿ ಸ್ವಾಗತವನ್ನು ವಹಿಸುತ್ತಾ ಅವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ಬಿ ಎಂ ಮಾವನವರು ಅವರಿಗೆ ಮಾಲಾರ್ಪಣೆ ಮಾಡಬೇಕಾದ್ರೆ ನಾನು ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಆದಂತಹ ಸ್ನೇಹಿತರು ನಮ್ಮ ಶಾಲೆಯ ಹಿಂದಿನ ಅಧ್ಯಕ್ಷರು ಮಲ್ಲಿಕಾರ್ಜುನ ಟಿಟೇಶಿ ಕೂಡ ಆಗಮಿಸಿದಾಗ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಸ್ವಾಗತ ಮಾಡಿಕೊಳ್ಳುತ್ತಾ ಅವರಿಗೆ ನಮ್ಮ ಶಾಲೆಯ ವಾರ್ಡವರು ಮಾಲಾರ್ಪಣೆಯನ್ನು ಮಾಡಬೇಕಾದ್ರೆ ನಾನು ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಕೇಂದ್ರ ಶಾಲೆಯ ಎಸ್ಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ವಿಜಯ್ ಕುಮಾರ್ ಸಂಜಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರಿಗೆ ನಾನು ತುಂಬ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಅವರಿಗೆ ನಮ್ಮ ಶಾಲೆಯ ಡಿಸಿ ನಡೆಯಲು ಮಾಲಾರ್ಪಣೆ ಮಾಡೋದಕ್ಕೆ ಕೇಳ್ಕೊಳ್ತಾನೆ.
ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ಎಲ್ಸಿ ಉಪಾಧ್ಯಕ್ಷರಾಗಿರುವಂತ ಶ್ರೀಮತಿ ಸಿಟಿ ಮೇಡಮ್ ಹಿರೇಮಠ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ತುಂಬ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಅವರಿಗೆ ನಮ್ಮ ಶಾಲೆಯ ಗುರುಮಾತೆಯವರಂತ ಜಯಂತ ಆರೋಗ್ಯ ಮಾಡಿದರು ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟಗಳಲ್ಲಿರುವಂತಹ ಈ ಒಂದು ನಮ್ಮ ಶಾಲೆಗೆ ಸುಮಾರು 25,000 ರೂಪಾಯಿ ಬೆಲೆ ಮಾಡುವ ಒಂದು ಡಿಗ್ನಿಟರ್ ಹಾಗೂ ಬ್ಯಾಟರಿಯನ್ನು ಕೊಟ್ಟಿರುವಂತಹ ಹಾಗೂ ನಮ್ಮ ಶಾಲೆಗೆ ಒಳಿತನ್ನು ಬಯಸುವಂತಹ ಶ್ರೀಯುತ ಸಚಿನ್ ಹಿರೇಮಠರು ಅವರಿಗೆ ನಾವು ವಿಶೇಷವಾದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಅದನ್ನು ಅವರು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕು ಎಂದು ಅವರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತೀವಿ. ಅವರು ನಮ್ಮ ಊರಲ್ಲಿ ಕೂಡ ಇರೋದಿಲ್ಲ. ಅವರು ಇರೋದು ಮೂಲತಃ ಬದುವಳಿಕೆಯವರಾದರೂ ಕೂಡ ಮುಂಬೈಯಲ್ಲಿ ವಾಸಿಸಿದ್ದಾರೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯಲ್ಲಿ ವಾಸವಾಗಿದ್ದು ನಮ್ಮ ಊರಿನ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲಿ ಅನ್ನುವ ಸದಾಶಯದೊಂದಿಗೆ ಶಾಲೆಗೆ ಏನು ಬೇಕು ಎಂದು ಕೇಳಿದಾಗ ನಾವೊಂದು ಇನ್ವೆಂಟರ್ ಅಂತ ಕೇಳಿದಾಗ 2 ಮಾತುಗಳನ್ನಾಡದೆ 25,000 ರೂಪಾಯಿ ಬೆಲೆ ಬಾಳುವ ಒಂದು ಇನ್ವೆಂಟರ್ ಹಾಗೂ ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕರೆಂಟ್ ಹೋದರೂ ಕೂಡ ನಮ್ಮ ಶಾಲೆಗೆ ಕರೆಂಟಿನ ಕೊರತೆ ಇಲ್ಲ. ಅದಕ್ಕಾಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದೆ. ತುಂಬಾ ಧನ್ಯವಾದಗಳು. ವೇದಿಕೆಯ ಮೇಲೆ ಕುಳಿತಿರುವ ಸಮಸ್ತ ಅತಿಥಿ ಮಹೋದಯರ ಪರವಾಗಿ ನಮ್ಮ ಸೆಕ್ರೆಟರಿಯವರು ಒಂದು ನಿಮಿಷಗಳ ಒಂದು ಭಾಷಣ ಮುಗಿಸಿಬಿಡ್ತಾರೆ. ಬನ್ನಿ ಸರ್. ಮೊದಲು ವಿದ್ಯಾಮಾತೆಯ ಶಾಲಾಮಾತೆಯನ್ನು ನೆನೆಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ವಿದ್ಯಾರ್ಥಿಗಳಿಗೆ ಪ್ರಭುಗಳ ಸಮಾರಂಭದ ನೆರೆ ಅಧ್ಯಕ್ಷತೆ ಅವತ್ತು ನಮ್ಮ ಈ ಶಾಲೆಯ SDLC ಅಧ್ಯಕ್ಷರು ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಅವರು ಏಕಂದ್ರೆ ಪ್ರತಿಯೊಂದು ಬರಲಿಗೆ ತಮ್ಮಂತೆ ಈ ಒಂದು ಶಾಲೆ ನಾನು ಕಲಿತಂತ ಹಿಂದೆ ಕಲಿತ ಶಾಲೆ ನನ್ನೂರಿನ ಶಾಲೆ ಮಕ್ಕಳು ಒಂದು ವಿದ್ಯಾಭ್ಯಾಸ ಅನುಕೂಲಕ್ಕಾಗಿ ಒಂದು ಕಂಪ್ಯೂಟರ್ ಗಣಕಯಂತ್ರ ನಮ್ಮಿಂದ ಸಚಿನ್ ಹಿರೇಮಠವರಿಗೆ ಇನ್ವರ್ಟರ್ ನೀಡುವಂತ ಮನದಾನಿಗಳಿಗೆ ಈ ಶಾಲೆಯ ವತಿಯಿಂದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ರು. ಈ ಕ್ರಮದ ಎಲ್ಲ ಬಹಳ ಸಂತೋಷ, ಎಲ್ಲ ಚಪ್ಪಾಟಬೇಕು ಮಾತನಾಡಲು ಉಳಿಸುವಂತ ಈ ಶಾಲೆಯ ಎಲ್ಲ ಗುರುವರೆಗೂ ವಂದಿಸಿ ನನ್ನ ಕಾರ್ಯಕ್ರಮ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ವಿಶೇಷತೆಯನ್ನು ಮಾತನಾಡಿದಂತಹ ಶ್ರೀಯುತರಾದ SP ಕಮಿಟಿಯವರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸುತ್ತಾ ಗಳಿಸಿರುವಂತಹ ಎಲ್ಲ ಆದರಣೀಯ ಅತಿಥಿ ಮಹೋದಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮೊದಲುಗೊಳಿಸಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬೆಳವಣಿಗೆ ಬಂದಂತಹ ಎಲ್ಲ ಆದರಣೀಯ ಅತಿಥಿಗಳು ಕಲಿತಪಣವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ಇಲ್ಲಿಗೆ ಈ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಬಿಸಿ ನಡೆಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ.